ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ಪರಿಶೀಲನೆ ನಡೆಸುತ್ತಿದ್ದು, ಇಂದು 11ನೇ ಪಾಯಿಂಟಿನಲ್ಲಿ ಹಲವಾರು ಬುರುಡೆಗಳು ಮತ್ತು ಅಸ್ಥಿಪಂಜರ ಪತ್ತೆಯಾಗಿದೆ. ಕಳೆದ 3-4 ದಿನಗಳಿಂದ ಎಸ್ಐಟಿ ತಂಡ ದೂರುದಾರ ನೀಡಿರುವ ಮಾಹಿತಿಯ ಮೇರೆಗೆ ಉತ್ಖನನ ನಡೆಸುತ್ತಿದ್ದು, ಈ ಹಿಂದೆ 6ನೇ ಪಾಯಿಂಟಿನಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿತ್ತು. ಅದಕ್ಕೂ ಮುನ್ನ 1ನೇ ಪಾಯಿಂಟಿನಲ್ಲಿ ಕೆಲವು ಮಾಹಿತಿಗಳು ಲಭ್ಯವಾಗಿದ್ದವು. ಆದರೆ ಇಂದು 11ನೇ ಪಾಯಿಂಟಿನ ಉತ್ಖನನ ನಡೆಸಿದ ಸಂದರ್ಭ ಹಲವಾರು ಬುರುಡೆಗಳು ಮತ್ತು ಅಸ್ಥಿಪಂಜರ ಪತ್ತೆಯಾಗಿದೆ. ಈಗಾಗಲೇ 13 ಪ್ರಕರಣಗಳ ಪೈಕಿ ಎಲ್ಲ ಪ್ರಕರಣಗಳ ಉತ್ಖನನವನ್ನು ಎಸ್ಐಟಿ ತಂಡ ಮುಗಿಸಿದ್ದು, ಆದರೆ ಇಂದು 11ನೇ ಪಾಯಿಂಟಿನಲ್ಲಿ ಸಿಕ್ಕಿರುವ ಅಸ್ಥಿಪಂಜರಗಳ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ದೂರುದಾರ ನೀಡಿದ ಮಾಹಿತಿಯ ಮೇರೆಗೆ ಎಸ್ಐಟಿ ತಂಡ ಪ್ರತಿಯೊಂದು ಪಾಯಿಂಟುಗಳನ್ನು ತನಿಖೆ ನಡೆಸುತ್ತಿದೆ. ಯಾವಾಗ ಸೌಜನ್ಯ ಪ್ರಕರಣ ಹೊರಬಂತೋ ಅಂದಿನಿಂದ ಇಂದಿನವರೆಗೂ ಹಲವಾರು ಪ್ರಕರಣಗಳು ಹೊರಬಂದಿದೆ. ಸೌಜನ್ಯ ಮಾತ್ರವಲ್ಲದೆ ಅನನ್ಯ ಭಟ್ ಅವರ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ 2 ಪ್ರಕರಣಗಳ ಬಗ್ಗೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿದೆ. ಇದಾದ ನಂತರ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿ ಮುಂದೆ ದೂರು ನೀಡಲು ಮುಂದಾಗಿದ್ದಾರೆ. ನಿನ್ನೆ ನಾನು ಓರ್ವ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡೋನು ನೋಡಿದ್ದೇನೆ. ಆಕೆಗೆ ಏನಾಯಿತು ಏನು ಎನ್ನುವ ವಿಚಾರ ಮತ್ತು ಅದರ ಸಾಕ್ಷಿಗಳು ನನ್ನ ಬಳಿ ಇದೆ. ನಾನೇ ಅದರ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಎಂದು ಎಸ್ಐಟಿ ಮುಂದೆ ತಿಳಿಸಿದ್ದ. ಅಲ್ಲದೆ ಎಸ್ಐಟಿಗೆ ದೂರು ನೀಡಲು ಬಂದಿದ್ದ. ಆದರೆ ಎಸ್ಐಟಿ ಅಧಿಕಾರಿಗಳು ಸೋಮವಾರ ಬರುವಂತೆ ತಿಳಿಸಿದ್ದು, ಇಂದು ಆತ ದೂರು ನೀಡಿದ್ದಾನೆ ಎಂದು ಹೇಳಲಾಗಿದೆ. ಇಂದು ಬೆಳಿಗ್ಗೆ ಎಸ್ಐಟಿ ತಂಡ ಮತ್ತೆ ಉತ್ಖನನವನ್ನು ಆರಂಭಿಸಿದ್ದು, 11ನೇ ಪಾಯಿಂಟಿನಲ್ಲಿ ತಲೆ ಬುರುಡೆ ಮತ್ತು ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಈ ಹಿಂದೆ ಕೆಲವುಗಳು 6ನೇ ಪಾಯಿಂಟಿನಲ್ಲಿ ಕೆಲವುಗಳು ಮೂಳೆಗಳು ಕಂಡುಬಂದಿತ್ತು. ಆದರೆ 11ನೇ ಪಾಯಿಂಟಿನಲ್ಲಿ ಸುಮಾರು ಅಸ್ಥಿಪಂಜರಗಳು ಕಂಡುಬಂದಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರ ಎಸ್ಐಟಿ ತಂಡಕ್ಕೆ ಈ ಪ್ರಕರಣದ ತನಿಖೆಯನ್ನು ವಹಿಸಿರುವುದು ಈಗ ಇದಕ್ಕೆ ಸಫಲತೆ ಕಾಣುವ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸೌಜನ್ಯ ಪ್ರಕರಣ, ಅನನ್ಯ ಪ್ರಕರಣ ಸೇರಿದಂತೆ ಹಲವಾರು ಪ್ರಕರಣಗಳು ಇಲ್ಲಿ ನಡೆದಿವೆ ಎಂದು ಹೇಳಲಾಗುತ್ತಿದೆ. ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಹಲವಾರು ಯುವತಿಯರು, ಮಹಿಳೆಯರು ಹಾಗೂ ಇತರರು ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕೆಲವರು ಈ ಸಾವುಗಳು ಆತ್ಮಹತ್ಯೆ ಪ್ರಕರಣವೆಂದು ಹೇಳುತ್ತಿದ್ದರೂ ಸಹ ಈಗ ತನಿಖೆ ನಡೆಸುವುದರಿಂದ ಈ ಎಲ್ಲ ವಿಚಾರಗಳು ಬಯಲಾಗಲಿದೆ. ಧರ್ಮಸ್ಥಳಕ್ಕೆ ಉತ್ತಮ ಹೆಸರಿದೆ. ಆದರೆ ಇಲ್ಲಿ ನಡೆದಿರುವ ಕೆಲವು ಪ್ರಕರಣಗಳು ಆ ಧರ್ಮಸ್ಥಳದ ಹೆಸರನ್ನು ಕೆಡಿಸುವ ಹಂತಕ್ಕೆ ಹೋಗಿದೆ. ಯಾರೋ ಮಾಡಿದ ತಪ್ಪಿಗಾಗಿ ಯಾರೋ ಶಿಕ್ಷೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಕೆಲವು ದುಷ್ಟಶಕ್ತಿಗಳು ಇಂತಹ ಕೃತ್ಯಕ್ಕೆ ಮುಂದಾಗಿದ್ದು ನಿಜವಾಗಿಯೂ ಖಂಡನೀಯ. ಇಂತಹ ಆರೋಪಿಗಳಿಗೆ ನಿಜವಾಗಲೂ ಕಠಿಣ ಶಿಕ್ಷೆಯಾಗಬೇಕಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗೆ ಸುರಕ್ಷತೆ ಒದಗಿಸಬೇಕಿದೆ. ಇಡೀ ರಾಜ್ಯ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಹಾಗೂ ವಿದೇಶದಿಂದ ಧರ್ಮಸ್ಥಳಕ್ಕೆ ಇಡೀ ಭಕ್ತ ಸಾಗರ ಹರಿದು ಬರುತ್ತಿದೆ. ಈ ಎಲ್ಲ ಭಕ್ತ ಸಾಗರಗಳಿಗೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸುರಕ್ಷತೆ ಒದಗಿಸಬೇಕಿದೆ. ಆದರೆ ಸೌಜನ್ಯ ಮತ್ತು ಅನನ್ಯ ಭಟ್ ಪ್ರಕರಣಗಳು ಹಲವಾರು ಭಕ್ತರನ್ನು ಕಂಗೆಡಿಸಿದೆ. ಹಾಗಾಗಿ ಪೊಲೀಸರು ಹಾಗೂ ಇತರ ಇಲಾಖೆಗಳು ಈ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕಿದೆ. ಧರ್ಮಸ್ಥಳಕ್ಕೆ ಹೋಗುವ ವ್ಯಕ್ತಿಗಳಿಗೆ